ಹೊಸದಾಗಿ ಅಡುಗೆ ಮಾಡ್ಕೊಡ್ತೀನಿ, ಏನು ತಿಂತೀರೋ? ಹನುಮಂತು ಪಲಾವ್. ಬರೋ ಮಾಡ್ಕೊಡ್ತೀನಿ ತಿನ್ನಾನ. ಈರುಳ್ಳಿ, ಟೊಮಾಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಈಗ ಇದನ್ನ ರುಬ್ಕೊಳ್ಳೋಣ. ಈಗ ಒಲೆ ಹಚ್ಚೋಣ. ಸಿಂಪಲ್ ಪಾತ್ರೆ ತಗೊಂಡಿದ್ದೀನಿ. ಮೊದಲನೇದಾಗಿ ತುಪ್ಪ ಹಾಕಬೇಕು. ನಂತರ ಸ್ವಲ್ಪ ಅಡುಗೆ ಎಣ್ಣೆ ಹಾಕೋಣ. ಈಗ ಈರುಳ್ಳಿ ಮತ್ತು ಟೊಮಾಟೊ ಹಾಕ್ತಾ ಇದ್ದೀನಿ. ಈರುಳ್ಳಿ ಟೊಮಾಟೊ ಹಾಕಿ ಚೆನ್ನಾಗಿ ಆಡಿಸ್ಬೇಕು. ಇದಕ್ಕೆ ಮಟನ್ ಹಾಕ್ಬೇಕು. ಚೆನ್ನಾಗಿ ತೊಳೆದಿರೋ ಮಟನ್ ಇದ್ರೊಳಗೆ ಹಾಕ್ಬೇಕು. ಈಗ ಮಟನ್ ಇದ್ರೊಳಗೆ ಹಾಕ್ಬೇಕು. ಇದಕ್ಕೆ ಅರಿಶಿನ ಹಾಕ್ಬೇಕು, 1 ಸ್ಪೂನು. ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಬಿಯ ಮಸಾಲನ್ನು ಇದರೊಳಗೆ ಹಾಕೋಣ. ಸ್ವಲ್ಪ ನೀರು ಬೇಯಿಸಿ ಇದರೊಳಗಡೆ ಹಾಕಿ. ಈಗ 20 ನಿಮಿಷ ಬೇಯಕ್ಕೆ ಬಿಡೋಣ. ಇದು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಅಕ್ಕಿ ನೆನಾಕೋಣ. 1 ಗ್ಲಾಸು ಬಾಸುಮತಿ ಅಕ್ಕಿ, 1 ಗ್ಲಾಸು ಜೀರಾ ರೈಸ್. ಅಕ್ಕಿಗೆ ನೀರು ಹಾಕಿ ನೆನಾಕೋಣ. ಬೆಂದಿದೆ ನೋಡೋಣ ಬರಪ್ಪ. ಸಕ್ಕದ ಬೆಂದಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಈಗ ಇದಕ್ಕೆ ನೆಂದಿರೋ ಅಕ್ಕಿಯನ್ನು ಹಾಕೋಣ. ಹತ್ತು ನಿಮಿಷ ಈಗ ಬೇಯಲಿ. ಈಗ ಬೆಂದಿದೆಯಾ ನೋಡೋಣ. ಇನ್ನು 10 ನಿಮಿಷಕ್ಕೆ ಮನೇಲಿ ಮಾಡಿರೋ ನಾಟಿ ಸ್ಟೈಲ್ ಹನುಮಂತು ಪಲಾವ್ ರೆಡಿ ಆಗುತ್ತೆ.
ಈಗ ಇದನ್ನು ಸ್ವಲ್ಪ ದಮ್ ಕಟ್ಟೋಣ. ಚೆನ್ನಾಗಿ ಬೇಯ್ತಾ ಇದೆ. ಬಿಸಿ ಬಿಸಿ ಹನುಮಂತು ಪಲಾವ್ ರೆಡಿ ಆಗ್ತಾ ಇದೆ. ಈಗ ಇನ್ನೊಂದು ಕಡೆ ಸ್ಟವ್ ಹಚ್ಚೋಣ. ಈಗ ಬೆಂದಿದೆ, ಇದು ದಮ್ ಕಟ್ಟಕ್ಕೆ ಇಡೋಣ. ಇದ್ರ ಮೇಲೆ ಒಂದು ಯಾವ್ದಾರು ಭಾರ ಇದ್ರೆ ಇಡೋಣ. ಇದನ್ನ 10 ನಿಮಿಷ ದಮ್ ಕಟ್ಟಕ್ಕೆ ಬಿಡೋಣ. ಈಗ ಹನುಮಂತು ಪಲಾವ್ ರೆಡಿ ಆಗಿದೆ, ನೋಡೋಣ. ಚೆನ್ನಾಗಿ ಬಂದಿದೆ. ಈಗ ಬಿಸಿ ಬಿಸಿ ಹನುಮಂತು ಪಲಾವ್ ರೆಡಿ ಆಗಿದೆ. ಇದನ್ನ ಬೋಲ್ಗೆ ಹಾಕೊಳ್ಳೋಣ. ನೋಡ್ರಿ ಹೆಂಗಿದೆ. ಈಗ ತಿನ್ ನೋಡ್ರಲ್ಲಿ. ಆಹಾ, ಸೂಪರ್ ರೆಡಿ. ಹಿಂಗೆ ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ.